ಕಾಂಪಿಟೇಷನ್ ಅನ್ನೋದು ಯಾವಾಗ ಬರುತ್ತೆ? ನೀವೇನಾದರೂ 10 ಲಕ್ಷ 20 ಲಕ್ಷ ಇಟ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅಥವಾ ಇನ್ವೆಸ್ಟರ್ಸ್ ಹತ್ರ ಇಸ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ 500ರಿಂದ 1000 ಜನ ಕಾಂಪಿಟೇಟರ್ಸ್ ಇರ್ತಾರೆ. ಯಾಕಂದರೆ ಇವತ್ತು 10-20 ಲಕ್ಷ ಅರೇಂಜ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಯಾರು ಬೇಕಾದರೂ ಮಾಡ್ತಾರೆ. ಅದೇ ನೀವು 50 ಲಕ್ಷ 1 ಕೋಟಿ ಈ ರೀತಿ ದುಡ್ಡು ಇಟ್ಕೊಂಡು ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ 100ರಿಂದ 200 ಜನ ಕಾಂಪಿಟೇಷನ್ಸ್ ಇರ್ತಾರೆ ಅಂತ ಅನ್ಕೋಬೋದು. ಯಾಕೆಂದರೆ 50ರಿಂದ 1 ಲಕ್ಷ ರೂಪಾಯಿ ಎಲ್ಲರೂ ಸುಲಭವಾಗಿ ಅರೇಂಜ್ ಮಾಡೋದಕ್ಕಾಗೋದಿಲ್ಲ. ನೀವೇನಾದರೂ 10 ಕೋಟಿ ಅಥವಾ 20 ಕೋಟಿ ಈ ರೀತಿ ಇಟ್ಕೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಕಾಂಪಿಟೇಷನ್ 10ರಿಂದ 20 ಕಾಂಪಿಟೇಷನ್ಸ್ಗಳಿರುತ್ತೆ. ಯಾಕೆಂದರೆ ವೆರಿ ಬಿಗ್ ಅಮೌಂಟ್ ಸುಮ್ಮನೆ ಎಲ್ಲರೂ ತರೋದಕ್ಕೆ ಆಗೋದಿಲ್ಲ. ಅಥವಾ ನೀವೇನಾದರೂ 50 ಕೋಟಿ 100 ಕೋಟಿ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಂದರೆ ಹಾರ್ಡ್ಲಿ 5ರಿಂದ 10 ಕಾಂಪಿಟೇಷನ್ಸ್ ಇರುತ್ತೆ. ಅಂದರೆ ನೀವು ಎಷ್ಟು ಜಾಸ್ತಿ ದೊಡ್ಡ ಬಿಸ್ನೆಸ್ ಮಾಡ್ತೀರಾ ಅಥವಾ ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಮಾಡ್ತೀರಾ ಅಷ್ಟು ಕಾಂಪಿಟೇಷನ್ಸ್ಗಳು ಕಮ್ಮಿ ಇರುತ್ತೆ ಅಂತಲೇ ಹೇಳ್ತಾ ಹೋಗ್ಬೋದು.